Okay, 13 group elements, that is boron family, we have completed. ಅದರಲ್ಲಿ ಬೋರಾನ್ ಯೂಸಸ್ ಅನ್ನು ನೋಡಿವಿ. ಆಮೇಲೆ ಅದರದ ವಾಟ್ ಯು ಕಾಲ್ ಕಂಪೌಂಡ್ಸ್ ಯೂಸಸ್ಗಳನ್ನು ನೋಡಿವಿ. ಸಿಮಿಲರ್ಲಿ ಅಲ್ಯೂಮಿನಿಯಂ ಯೂಸಸ್ ಏನು? ಅಲ್ಯೂಮಿನಿಯಂ, ಈ ಅಲ್ಯೂಮಿನಿಯಂ ಅಂತಕ್ಕಂಥದ್ದು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನಲ್ಲಿ ಆ ವಯರನ್ನು ಬಹಳಷ್ಟು ಯೂಸ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ಯಾಕೆ ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿನಲ್ಲಿ ಯೂಸ್ ಮಾಡ್ತಿರ್ತೀವಿ ಅಥವಾ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡಲಿಕ್ಕೆ ಆ ವಯರ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ದ ಕಂಡಕ್ಟಿವಿಟಿ ಆಫ್ ದಟ್ ಅಲ್ಯೂಮಿನಿಯಂ ಈಸ್ ಸೇಡ್ ಟು ಬಿ ಟ್ವೈಸ್ ದ್ಯಾನ್ ದಟ್ ಆಫ್ ಕಾಪರ್. ಕಾಪರ್ ತಂತಿನೂ ಯೂಸ್ ಮಾಡ್ತಿರ್ತಾರೆ, ಅಲ್ಯೂಮಿನಿಯಂ ತಂತಿನೂ ಯೂಸ್ ಮಾಡ್ತಿರ್ತಾರೆ. ಬಟ್ ಅಲ್ಯೂಮಿನಿಯಮ್ ಭಾಳ ಯೂಸ್ ಮಾಡ್ತಿರ್ತಾರೆ ಎರಡು ರೀಸನ್ ಸಲುವಾಗಿ. ಒಂದು, ಅದರ ಕಾಸ್ಟ್ ಕಡಿಮೆ ಇರ್ತೈತಿ. ಎರಡನೇದು, ಅದರದ್ದು ಎಫಿಸಿಯನ್ಸಿ ಕಾಪರ್ ಕಂಪೇರ್ ಮಾಡಿದರೆ ಡಬಲ್ ಐತಿ. ಅಂದರೆ ಟ್ವೈಸ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಆಫ್ ಅಲ್ಯೂಮಿನಿಯಂ ದ್ಯಾಟ್ ಆಫ್ ಕಾಪರ್ ಅಂತ ಹೇಳ್ತಿರ್ತೀವಿ. ಇದು ಮೇನ್ ಆಗಿ ಅಲ್ಯೂಮಿನಿಯಂ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಹಾಗೆ ಏರ್ ಕ್ರಾಫ್ಟ್ ಇರ್ತಾವಲ್ಲ, ಆ ಏರ್ ಕ್ರಾಫ್ಟ್ ಪ್ಲೇಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೂ ಕೂಡ ಕೆಲವೊಂದು ಅಲ್ಯೂಮಿನಿಯಂ ಕಾಂಪೊನೆಂಟ್ಸನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಲೈಕ್ ದ್ಯಾಟ್. ಮತ್ತೆ ಅಲ್ಯೂಮಿನಿಯಂ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಅಲಾಯ್ಸ್ ಮಿಕ್ಸಿಂಗ್, ಅಂದ್ರೆ ಮಿಶ್ರ ಲೋಹಗಳು ಅಂತ ಕರಿತಿರ್ತೀವಲ್ಲ ಅಂಥದ್ರಲ್ಲಿ ಯೂಸ್ ಮಾಡ್ತಿರ್ತೀವಿ. ಈ ಮಿಕ್ಸಿಂಗ್ ಇರ್ತಕ್ಕಂಥದ್ದೇ ಏರ್ ಕ್ರಾಫ್ಟ್ನಲ್ಲಿ ಹೆಚ್ಚಾಗಿ ಯೂಸ್ ಮಾಡ್ತಿರ್ತಾರೆ. ಅದು ಎದ್ರ ಜೋಡಿ ಮಿಕ್ಸ್ ಆಗ್ತೈತಿ ಅಂತಂದ್ರೆ, ಇಟ್ ಮೇ ಮಿಕ್ಸ್ ವಿತ್ ಕಾಪರ್ ಆರ್ ಮಿಕ್ಸ್ ವಿತ್ ಜಿಂಕ್, ಮ್ಯಾಂಗನೀಸ್, ಸಿಲಿಕಾನ್, ಈ ಥರ ಮ್ಯಾಗ್ನೀಸಿಯಂ, ಈ ಥರ ಇರ್ತಕ್ಕಂಥ ಎಲ್ಲ ಮೆಟಲ್ಸ್ ಜೋಡಿ ಇದನ್ನು ಮಿಕ್ಸ್ ಆಗಿ ಅದು ನಮಗೇನಂತಂದ್ರೆ ಅಲಾಯ್ಸ್ ಅಂತ ಕರಿತಿರ್ತೀವಿ. ಫಾರ್ಮ್ಸ್ ಅಲಾಯ್ಸ್. ದೋಸ್ ಅಲಾಯ್ಸ್ ಆರ್ ಸೇಡ್ ಟು ಬಿ ಸಮ್ವಾಟ್ ಹಾರ್ಡ್ ಆ್ಯಂಡ್ ದೇ ಆರ್ ಯೂಸ್ಡ್ ಇನ್ ವೆರೈಟಿ ಆಫ್ ದ ಕೇಸಸ್. ಹಾಗೆ ಯುಟೆನ್ಸಿಲ್ಸ್, ಮನೇಲಿ ಪಾತ್ರೆಗಳನ್ನು ಯೂಸ್ ಮಾಡಲಿಕ್ಕೆ ಯಾವುದು ಹೆಚ್ಚಾಗಿ ಅಂತಂದ್ರೆ ಅಲ್ಯೂಮಿನಿಯಂ ಮೆಟಲ್ದು ಕೂಡ ನಾವು ತಗೋತಿರ್ತೀವಿ. ಬಟ್ ನಾವ್ಯಾಡೇಸ್ ಆ ಅಲ್ಯೂಮಿನಿಯಂ ಕಂಟೈನರ್ನಲ್ಲಿ ಏನಾದರೂ ನಾವು ಹೆಚ್ಚಿಗೆ ಈಗ ಯೂಸ್ ಮಾಡತ್ತಿದ್ರೆ ಅಂತಂದ್ರೆ ಇಟ್ ಈಸ್ ಸೇಡ್ ಟು ಬಿ ಸಮ್ವಾಟ್ ಟಾಕ್ಸಿಕ್ ಅಂತ ಕರೀತಾರೆ. ಅದಕ್ಕೆ ಅಲ್ಯೂಮಿನಿಯಂ ಕಂಟೈನರ್ಗಳನ್ನು ಸಾವಕಾಶ ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ತಿದ್ದಾರೆ. ಅದನ್ನು ಬಿಟ್ಟು ನೆಕ್ಸ್ಟ್ ಹಿಸ್ಟ್ರಿ ರಿಪೀಟ್ಸ್ ಬ್ಯಾಗ್ಸ್ ಅಂತಂದಂಗೆ ಮತ್ತೆ ಮಣ್ಣಿನ ಗಡಿಗೆನೆ ಬರಬಹುದು ಒಂದಿಲ್ಲ ಒಂದು ಕಾಲದಲ್ಲಿ. ಅದಕ್ಕೆ ಲೆಟ್ ಇಟ್ ಬಿ ವಾಟ್ ಹ್ಯಾಪನ್ಸ್ ಟೋಟಲಿ. ಈಗ ಅಲ್ಯೂಮಿನಿಯಂ ಕಂಟೈನರ್ನಾಗ ಹೆಚ್ಚಾಗಿ ನಾವು ಹೀಟನ್ನು ಮಾಡ್ತಾ ಹೋಗಿದ್ರೆ ಇಟ್ ಈಸ್ ಸಮ್ವಾಟ್ ಸೇಡ್ ಟು ಬಿ ಟಾಕ್ಸಿಕ್ ಇನ್ ನೇಚರ್. ಅದನ್ನು ಸ್ವಲ್ಪ ನಮ್ಮ ಮೈಂಡಿಗೆ ಎಫೆಕ್ಟ್ ಆಗ್ತಕ್ಕಂಥದ್ದು, ನಮ್ಮದು ಮೆಮೊರಿ ಪವರಿಗೆ ಎಫೆಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರ್ಬೋದು. ಮೇಜರ್ ಪ್ರಾಬ್ಲಮ್ ಅಲ್ಲ, ಮೈನರ್ ಪ್ರಾಬ್ಲಮ್. ಅದಕ್ಕೆ ಸಾವಕಾಶ ನಾವು ಇದನ್ನು ಅವೇರ್ನೆಸ್ ಇಟ್ಕೊಂಡು ಆ ಅಲ್ಯೂಮಿನಿಯಂ ಕಂಟೈನರ್ನಲ್ಲಿ ಕುಕ್ಕಿಂಗನ್ನು ಅವಾಯ್ಡ್ ಮಾಡೋದು ಬೆಟರ್. ಕಮ್ ಟು ನೋ ಕಾರ್ಬನ್ ಫ್ಯಾಮಿಲಿ ಮೀನ್ಸ್ ಇಟ್ ಈಸ್ ಗ್ರೂಪ್ 14 ಎಲಿಮೆಂಟ್ಸ್. ಈ ಗ್ರೂಪ್ 14 ಎಲಿಮೆಂಟ್ಸ್ ಐತಲ್ಲ, ಅದ್ರೊಳಗೆ 14ನೇ ಗ್ರೂಪ್ನಾಗ ಟಾಪ್ ಟು ಬಾಟಮ್ ಬಂದಾಗ ಯಾವ್ಯಾವ ಎಲಿಮೆಂಟ್ಸ್ ಬರ್ತಾವು? ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್ ಆ್ಯಂಡ್ ಲೆಡ್. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್. ಇನ್ನು ಅದರ ರೆಸ್ಪೆಕ್ಟಿವ್ ಅಟಾಮಿಕ್ ನಂಬರ್ ಎಷ್ಟೈತಿ ಅದು ಪ್ರಾಪರ್ಟೀಸ್ನಲ್ಲಿ ನಾವು ತಗೋತಿರ್ತೀವಿ. ರೆಸ್ಪೆಕ್ಟಿವ್ ಅಟಾಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ ಸಿಂಬಲ್ ಕಾರ್ಬನ್ ಸಿ, ಸಿಲಿಕಾನ್ SI, ಜರ್ಮೇನಿಯಂ GE, ಟಿನ್ SN ಆ್ಯಂಡ್ ಲೆಡ್ ಈಸ್ PB. ಇವನು ಯಾಕೆ ಹಿಂಗೆ ಬಂತು ಅಂತಂದ್ರೆ ಅದಕ್ಕೆ ನೇಮ ಗ್ರೀಸ್ ಲ್ಯಾಟಿನ್ ವರ್ಡ್ನಲ್ಲಿ ಚೇಂಜ್ ಇರ್ತೈತೆ, ಅದರ ಸಲುವಾಗಿ ಅದನ್ನು ನಾವೇನು ತೊಗೊಂಡೀವಿ. ಅದರ ಸಿಂಬಲ್ ಏನು? ಟಿನ್. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು ಇರ್ತೈತೆ, ಅದಕ್ಕೆ ಸಂಬಂಧ ಪ್ಲಂಬೇಟ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರು ಸ್ಟ್ಯಾನಿಕ್, ಸ್ಟ್ಯಾನಸ್, ಈ ಥರ ಸ್ಟ್ಯಾನಿಯಂ, ಈ ಥರ. ನೆಕ್ಸ್ಟ್ ಅಟಾಮಿಕ್ ನಂಬರ್ 6, 14, 32, 50 ಆ್ಯಂಡ್ 82. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಮಗೆ ಆಲ್ರೆಡಿ 13 ಗ್ರೂಪ್ನಾಗ ಏನು ತೊಗೊಂಡಿವಲ್ಲ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ರೀಪ್ರೆಸೆಂಟ್ ಮಾಡಬೇಕು. ಎಲ್ಲಿ 2p1 ತೊಗೊಂಡಿರಿ ಆ ಜಾಗದಾಗ ಇಲ್ಲಿ 2p2 ತೊಗೋಬೇಕು, ಅಷ್ಟೇ ಡಿಫ್ರೆನ್ಸ್. 13 ಗ್ರೂಪ್ನಲ್ಲಿ ಏನು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದಿರಲ್ಲ, ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 14 ಗ್ರೂಪ್. The only change is instead of 2p1 you have to take 2p2. means p ದಾಗ ಒಂದೊಂದು ಎಲೆಕ್ಟ್ರಾನ್ಸ್ ಅನ್ನು ಹೆಚ್ಚಿಗೆ ಮಾಡಿ. ಇಲ್ಲಿ p2, ಇಲ್ಲಿ p2, ಆಮೇಲೆ p2 and p2. ಇಲ್ಲಿ 2p2 ಇರ್ತದೆ, 3p2, ಆಮೇಲೆ 4p2, 5p2, ಆಮೇಲೆ ನೆಕ್ಸ್ಟ್
6p2. Remaining all are said to be same as that of boron family. Come to know size or ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಕೋವ್ಯಾಲೆಂಟ್ ರೇಡಿಯಸ್ ಅನ್ನು ತಗೊಂಡಿನಿ. ಸೊ ಅದನ್ನ ಬಂದಾಗ ನಮಗೆ ಆಲ್ರೆಡಿ ಪಿರಿಯಾಡಿಕ್ ಟೇಬಲ್ ಅನ್ನು ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಐತಿ. ಅದು ಏನು ಅಂತಂದ್ರೆ there we have got down the group size that is said to be increases. ನಾವೀಗ ಇಲ್ಲಿ ನೋಡೋಣ ಡೌನ್ ದ ಗ್ರೂಪ್ ಕಾರ್ಬನ್ ದಿಂದ ಲೆಡ್ ತನ ಸೈಜ್ ಇನ್ಕ್ರೀಸ್ ಆಗೈತಿ. ಕಾರ್ಬನ್ ಸೈಜ್ 77 ಪೈಕೋಮೀಟರ್ ಇತ್ತು ಅಂತಂದ್ರೆ ಲೆಡ್ ಸೈಜ್ ಎಷ್ಟೈತಿ ಅಂತಂದ್ರೆ 146. Definitely it is said to be increases. The radius down the group goes on increases. ಇದು ಬಹಳ ಸಡನ್ ಇನ್ಕ್ರೀಸ್ ತೋರಿಸೈತಿ 77ರಿಂದ 118. ಡೆಫಿನೆಟ್ಲಿ ದೇರ್ ಇಸ್ ನೋ ಚೇಂಜ್. ಬಟ್ ಇಲ್ಲಿ 118ರಿಂದ 122 ಇದ್ರದ್ದು ಇನ್ಕ್ರೀಸ್ ಏನಾಯ್ತು ಸ್ವಲ್ಪ ಕಡಿಮೆ ಆಯಿತು. ಅಥವಾ ಇಲ್ಲಿಂದ ಹಿಡಿದು ಇಳ್ಕೊಂಡು ಇಲ್ಲಿಂದ ಲಾಸ್ಟ್ ತನಕ ಇದ್ರದ್ದು ಸೈಜ್ ಏನಾಯ್ತು ಸ್ವಲ್ಪ ಕಡಿಮೆ ಆಯಿತು ಅಂತ ಅಂದಾಗಾಯ್ತು. ಇದು ಯಾಕೆ ಆಗ್ತೈತಿ ಅಂತಕ್ಕಂಥದ್ದು ಕೂಡ ಲಾಸ್ಟ್ ಕ್ಲಾಸ್ನ ಡಿಸ್ಕಸ್ ಮಾಡಿ. ಬಿಕಾಸ್ ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಫ್ರಮ್ ಸಿಲಿಕಾನ್ ಟು ಜರ್ಮೇನಿಯಂ D10 ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಮೆಂಟ್. ಈ D10 ಎಲೆಕ್ಟ್ರಾನ್ಸ್ಗಳು ಏನು ಮಾಡತ್ತವ ಅಥವಾ ಡಿದಾಗಿರ್ತಕ್ಕಂಥ 10 ಎಲೆಕ್ಟ್ರಾನ್ಸ್ಗಳು ಏನು ಮಾಡತ್ತವ ಅಂತಂದ್ರೆ ಆ ನ್ಯೂಕ್ಲಿಯಸ್ಗೆ ಮತ್ತು ಲಾಸ್ಟ್ ಎಲೆಕ್ಟ್ರಾನ್ಸ್ಗಳಿಗೆ ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಿಲ್ಲ. ಅದಕ್ಕೆ ಇದ್ರ ಪ್ರೊಟೆಕ್ಷನ್ ಕರೆಕ್ಟ್ ಇಲ್ಲ ಅಂತಂದ್ರೆ ಸಾವಕಾಶ ಹೊರಗೆ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸಮೀಪ ಬರಲಿಕ್ಕೆ ನೋಡ್ತಿರ್ತಾವ, ನ್ಯೂಕ್ಲಿಯಸ್ ಅಟ್ರಾಕ್ಷನ್ಗೆ ನೋಡ್ತಿರ್ತಾವ. ಸೊ ದೇರ್ ಫೋರ್ ಸಮ್ವಾಟ್ ಸೈಜ್ ಸೇಡ್ ಟು ಬಿ ಡಿಕ್ರೀಸ್ ಆಗೈತಿ ಅಥವಾ ಇದನ್ನ ಎಷ್ಟು ಇನ್ಕ್ರೀಸ್ ಆಗೈತು ಆ ಲೆವೆಲ್ನಾಗ ಇನ್ಕ್ರೀಸ್ ಆಗಿಲ್ಲ, ಸ್ವಲ್ಪ ಮಾತ್ರ ಇನ್ಕ್ರೀಸ್ ಆಯ್ತು ಅಂತ ತಗೋಬಹುದು. ಸಿಮಿಲರ್ ವೇ ಇಲ್ಲಿ ಬಂದಾಗ D10 ಎಲೆಕ್ಟ್ರಾನ್ಸ್ಗಳು ಇದಕ್ಕೆ ಕಂಪೇರ್ ಮಾಡಿದ್ರೆ 140 146 ಐತಿ. ಸೊ ದೇರ್ ಆಲ್ಸೋ ವೆರಿ ಲಿಟಲ್ ಚೇಂಜ್ ಆಫ್ ಸೈಜ್. ದಿಸ್ ಇಸ್ ಬಿಕಾಸ್ ಆಫ್ F14 electrons they are not having the proper shielding effect, or you can say that poor shielding effect of F14 electrons. The size is said to be somewhat less. ಅಥವಾ ಇಷ್ಟು ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿವಿ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ ಅಷ್ಟು ಎಕ್ಸ್ಪೆಕ್ಟೇಷನ್ ಪ್ರಕಾರ ಇರುವುದಿಲ್ಲ. ಯಾಕಂತ ಕೇಳಿದ್ರೆ ಬಿಕಾಸ್ ಆಫ್ ಇನ್ವಾಲ್ವ್ಮೆಂಟ್ ಆಫ್ D10 ಎಲೆಕ್ಟ್ರಾನ್ಸ್ ಆ್ಯಂಡ್ F14 ಎಲೆಕ್ಟ್ರಾನ್ಸ್ಗಳು. 10 ಎಲೆಕ್ಟ್ರಾನ್ಸ್ ಡಿದಾಗಿರ್ತಕ್ಕಂಥದ್ದು ಪ್ರಾಪರ್ ಆಗಿ ಪ್ರೊಟೆಕ್ಟ್ ಮಾಡಿಲ್ಲ. ಎದಕ್ಕೆ ನ್ಯೂಕ್ಲಿಯಸ್ಕ ಮತ್ತು ಲಾಸ್ಟ್ ಎಲೆಕ್ಟ್ರಾನ್ಕ ಇವೆರಡಕ್ಕೂ ಭಾಳ ಪ್ರೀತಿ ಇರ್ತೈತಿ. ಲಾಸ್ಟ್ ಎಲೆಕ್ಟ್ರಾನ್ಕ ನ್ಯೂಕ್ಲಿಯಸ್ಕ ಅದಕ್ಕೆ ಆ ಲಾಸ್ಟ್ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ಗೆ ಬರ್ಲಾಕ ನೋಡ್ತಿರ್ತಾವ. ಅದಕ್ಕೆ ಈ ಒಳಗಿನ ಎಲೆಕ್ಟ್ರಾನ್ಸ್ಗಳು ಅವು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಸ್ವಲ್ಪ ಅಟ್ರಾಕ್ಷನ್ ಹೆಚ್ಚಿಗೆ ಆಗ್ತೈತಿ. ಸೊ ದ್ಯಾಟ್ ಈಸ್ ಎನ್. ನೆಕ್ಸ್ಟ್ ಅಯನೈಸೇಷನ್ ಎನರ್ಜಿ. ಅಯನೈಸೇಷನ್ ಎನರ್ಜಿ ಡೌನ್ ದ ಗ್ರೂಪ್ ಏನಾಗ್ತೈತಿ ದಟ್ ಈಸ್ ಸೇಡ್ ಟು ಬಿ ಡಿಕ್ರೀಸಸ್. ಹೌದಲ್ವ? ಹೆಂಗೆ ನ್ಯೂಕ್ಲಿಯಸ್ದಿಂದ ಲಾಸ್ಟ್ ಶೆಲ್ಲಿಗೆ ಸೈಜ್ ಜಾಸ್ತಿ ಐತಿ ಅಂತಂದ್ರೆ ದೂರ ಅದಾವ ಒಂದಕ್ಕೊಂದು ಅಂತಂದ್ರೆ ಲಾಸ್ಟ್ ಶೆಲ್ನಾಗಿದ್ದ ಎಲೆಕ್ಟ್ರಾನ್ಸ್ಗಳು ತೆಗಿಬೋದು, ಅದನ್ನ ಹೊರಗೆ ಹೋಗ್ತೈತಿ ಈಸಿಯಾಗಿ. ಅದಕ್ಕೆ ಆ ಎನರ್ಜಿ ಬೇಕಾಗಿದ್ದು ಎಲೆಕ್ಟ್ರಾನ್ ತೆಗಿಲಿಕ್ಕೆ ಎನರ್ಜಿ ಬೇಕಾಗಿದ್ದು ಏನಿರ್ತೈತಿ ಕಡಿಮೆ ಇರ್ತೈತಿ. ನೋಡ್ರಿ ಒಂದೇದು ಕಾರ್ಬನಿಗೆ ಎಷ್ಟೈತಿ 1086 1086 ಐತಿ, ಇಲ್ಲಿ 717 ಐತಿ. ಆಟೋಮೆಟಿಕಲಿ ಯು ಕ್ಯಾನ್ ಸೇ ದಟ್ ಡೌನ್ ದ ಗ್ರೂಪ್ ಅಯನೈಸೇಷನ್ ಎನರ್ಜಿ ಡಿಕ್ರೀಸಸ್. ಅದು ಕೂಡ ಮತ್ತೆ ನಾವಿಲ್ಲಿ ಒಂದು ಸ್ವಲ್ಪ ಕಂಪೇರ್ ಮಾಡ್ಕೋಬಹುದು. ಏನಂತಂದ್ರೆ ಇಲ್ಲಿ ಬಹಳ ಕಡಿಮೆ ಬಹಳಷ್ಟು ಎನರ್ಜಿ ಏನೈತಿ ಅಂತಂದ್ರೆ ಇಲ್ಲಿ ಕಡಿಮೆ ಐತಿ, ಇಲ್ಲಿ ಹೆಚ್ಚೈತಿ. ಇವೆರಡು ಕಂಪೇರ್ ಮಾಡಿದ್ರೆ ಮತ್ತೆ ಏನೈತಿ ಇಲ್ಲಿ ಕಡಿಮೆ ಐತಿ, ಇವೆರಡು ಬಹಳ ಕಡಿಮೆ ಡಿಫ್ರೆನ್ಸ್ ಐತಿ. ಹೌದಲ್ವ? ಸೊ ಬಹಳ ಕಡಿಮೆ ಡಿಫ್ರೆನ್ಸ್ ಐತಿ. ಯಾಕಂತಂದ್ರೆ ಪ್ರಾಪರ್ ಶೀಲ್ಡಿಂಗ್ ಆಗಿಲ್ಲ. ಅದಕ್ಕೆ ಏನಾಗ್ಲತ್ತೈತಿ ಇಲ್ಲಿ ಅಂತಂದ್ರೆ ಆ ಎಲೆಕ್ಟ್ರಾನ್ ತೆಗಿಲಿಕ್ಕೆ ನ್ಯೂಕ್ಲಿಯಸ್ ಸಮೀಪ ಬಂದೈತೆ ಅಂತ ಅನ್ನಂಗ. ಹೌದಲ್ಲ? ಅಂದ್ರೆ ಭಾಳ ನ್ಯೂಕ್ಲಿಯಸ್ ಸಮೀಪ ಅಂದ್ರೆ ಹತ್ತೆ ಅಂತ ಅನ್ನಂಗಿಲ್ಲ. ನ್ಯೂಕ್ಲಿಯಸ್ ಸಮೀಪ ಬಂದೈತಿ ಅಂತಂದ್ರೆ ಇದರ ಅಟ್ರಾಕ್ಷನ್ ತೆಗಿಲಿಕ್ಕೆ ಎನರ್ಜಿ ಅಂತಂದ್ರೆ ಸ್ವಲ್ಪ ಜಾಸ್ತಿನೇ ಬೇಕು. ಅದಕ್ಕೆ ಭಾಳ ಕಡಿಮೆ ಆಗಿಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡತ್ತೀವಲ್ಲ ಇಲ್ಲಿ 786, ಇಲ್ಲಿ ಇದನ್ನು 1700 ಬಂದೈತಿ 800 ಬಂದೈತಿ ಅಂತಂದ್ರೆ ಇಲ್ಲಿ 800ರಿಂದ ಸಪೋಸ್ ಇಲ್ಲಿ ಒಂದು 600 ಅಥವಾ 700 ಇರಬೇಕಾಗಿತ್ತು. ಭಾಳ ಡಿಫ್ರೆನ್ಸ್ ಇಲ್ಲ, ವೆರಿ ವೆರಿ ಲೆಸ್ ಡಿಫ್ರೆನ್ಸ್. ಯು ಕ್ಯಾನ್ ಸೇ ದಟ್ ಇದಕ್ಕೆ ಡಿಫ್ರೆನ್ಸ್ ಇದೆ 86 ಐತಿ 61 ಐತಿ, ಒಂದು 15 ಡಿಫ್ರೆನ್ಸ್ ಅಥವಾ 17 ಡಿಫ್ರೆನ್ಸ್ ಇರ್ಬೋದು ಇಷ್ಟರದಾಗ 13. ಅದಕ್ಕೆ ಇಷ್ಟರದಾಗಿದ್ದ ಡಿಫ್ರೆನ್ಸ್ ಅನ್ನು ನೋಡಿದ್ರೆ ಯಾಕಿದೆ ಹಿಂಗೆ ಆಗ್ಲತ್ತೈತಿ ಅಂತಂದ್ರೆ ಇಂಪ್ರಾಪರ್ ಶೀಲ್ಡಿಂಗ್ ಆಫ್ D10 ಎಲೆಕ್ಟ್ರಾನ್ಸ್. ಸಿಮಿಲರ್ಲಿ ಇಲ್ಲಿ ಬಂದ್ರೆ ಎನರ್ಜಿ ಅಂದ್ರೆ ಹೆಚ್ಚಿಗೆ ಆಗೈತಿ, ಕಡಿಮೆ ಆಗ್ಬೇಕಾಗಿತ್ತು, ಹೆಚ್ಚಿಗೆ ಆಗೈತಿ. ಅಂದ್ರೆ ಏನೈತಿ
ಮತ್ತು ಸೈಜ್ ಏನಾಯಿತು ಕಡಿಮೆ ಆಯಿತು. ಸೈಜ್ ಕಡಿಮೆ ಆಯಿತು ಅಂತಂದ್ರೆ ಈ ನ್ಯೂಕ್ಲಿಯಸ್ ಅಟ್ರಾಕ್ಷನ್ನಿಂದ ಲಾಸ್ಟ್ ಎಲೆಕ್ಟ್ರಾನ್ಸ್ ತೆಗೆಯೋದು ಸ್ವಲ್ಪ ಇನ್ನೂ ಹೆಚ್ಚಿಗೆ ಎನರ್ಜಿನ ಬೇಕಾಗ್ತೈತಿ ಇದನ್ನು ಕಂಪೇರ್ ಮಾಡಿದ್ರೆ ಅಂತಕ್ಕಂಥದ್ದು ಒಂದು ಮೀನಿಂಗ್. ಅರ್ಥ ಆಯಿತು? ಸೊ ವಾಟ್ ಯು ಕ್ಯಾನ್ ಡಿಸ್ಕಸ್ಡ್ ಆಲ್ರೆಡಿ ಇನ್ 13 ಗ್ರೂಪ್ ಎಲಿಮೆಂಟ್ಸ್, ಅದೇ ಸಿಮಿಲರ್ ಆಗಿರ್ತಕ್ಕಂಥ ಒಂದು ನಾವು ಕಾನ್ಸೆಪ್ಟನ್ನು ನೋಡ್ತೀವಿ. ಆಮೇಲೆ ಇದೆಲ್ಲ ತಗೊಂಡಿದ್ದು ಫಸ್ಟ್ ಅಯನೈಸೇಷನ್ ಎನರ್ಜಿ ಅಂದ್ರೆ ಒಂದು ಎಲೆಕ್ಟ್ರಾನನ್ನು ಹೊರಗೆ ತೆಗಿಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ಹಂಗೆ 2 ಎಲೆಕ್ಟ್ರಾನ್ ತೆಗಿಲಿಕ್ಕೆ ಏನಾಗ್ತೈತಿ, 3 ಎಲೆಕ್ಟ್ರಾನ್ ತೆಗಿಲಿಕ್ಕೆ ಏನಾಗ್ತೈತಿ, ಅವೆಲ್ಲವೂ ಕೂಡ ನಾವು ಅದನ್ನು ರೀಪ್ರೆಸೆಂಟ್ ಮಾಡ್ಬೋದು. ಮತ್ತು ಇದ್ರದಾಗಿ ಕ್ವಶನ್ಸ್ ಏನು ಕಾಮನ್ ಕ್ವಶನ್ಸ್ ಅಂತಂದ್ರೆ ಬೋರಾನ್ ಫ್ಯಾಮಿಲಿದಾಗ ಹೆಂಗೆ ಕೇಳಿವಲ್ಲ, ಯಾಕೆ ಇದ್ರದ್ದು ಸೈಜ್ ಇಲ್ಲಿ ಅಷ್ಟು ಕಡಿಮೆ ಆಯಿತು ಅಥವಾ ಭಾಳ ಇನ್ಕ್ರೀಸ್ ಆಗಿಲ್ಲ, ಇಲ್ಲಿ ಯಾಕೆ ಎನರ್ಜಿ ಭಾಳ ಬೇಕಾಯಿತು ನಮಗೆ ಅಂದ್ರೆ ಭಾಳ ಡಿಕ್ರೀಸ್ ಆಗಬೇಕಾಗಿತ್ತು, ಭಾಳ ಡಿಕ್ರೀಸ್ ಆಗಿಲ್ಲ, ಯಾಕೆ ಎನರ್ಜಿ ಅಂತಂದ್ರೆ ಅದೇ ರೀಸನ್. ನಾವೇನು ಬೋರಾನ್ ಫ್ಯಾಮಿಲಿ ತಗೊಂಡಿವಿ ಅಲ್ಲಿ ಸೈಜ್ ಕಡಿಮೆ ಆಯಿತು ಅಂದ್ರೆ ಭಾಳ ಇನ್ಕ್ರೀಸ್ ಆಗಿಲ್ಲ ಅಥವಾ ಒಂದೊಂದ್ಸಲ ಕಡಿಮೆ ಇರ್ತೈತಿ ಡ್ಯೂ ಟು ಇಂಪ್ರಾಪರ್ ಶೀಲ್ಡಿಂಗ್ ಆಫ್ 10d ಎಲೆಕ್ಟ್ರಾನ್ಸ್. ಆಮೇಲೆ ಅಲ್ಲಿಯೂ ಕೂಡ ಕ್ವಶನ್ಸ್ ಕೇಳಿದರೆ F14 ಎಲೆಕ್ಟ್ರಾನ್ಸ್. ಇಲ್ಲಿ ಕ್ವಶನ್ಸ್ ಕೇಳಿದರೆ ಅದೇ ಸೇಮ್ ಆನ್ಸರ್ನ ಬರೀಬೇಕು, ಡ್ಯೂ ಟು ಇಂಪ್ರಾಪರ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ದಟ್ D10 electrons. This is somewhat the common table. After that I will move on some of the properties. ಅದರದ ಒಂದು ಮೇನ್ ಪ್ರಾಪರ್ಟಿ ಏನು ಅಂತಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಬಗ್ಗೆ ಡಿಸ್ಕಸ್ ಮಾಡಬೇಕು. 14ನೇ ಗ್ರೂಪ್ ಎಲಿಮೆಂಟ್ಸ್ಗಳದ್ದು ಆಕ್ಸಿಡೇಷನ್ ಸ್ಟೇಟ್ ಏನೈತಿ, ಏನು ಇರಬಹುದು, ಏನೈತಿ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ತಗೋತೀನಿ ನಾನು, ಕಾರ್ಬನ್. ಹೌದಾ? ಇದರ ಕಾನ್ಫಿಗರೇಷನ್ ಹೆಂಗೆ ಬರೀತೀರಿ, 1s2 2s2 2p2 ಬರೀತೀರಿ. ಇದು ಅಂತೂ ಹೀಲಿಯಂ ತಗೋತೀವಿ ನಾವು, ಅಂತೂ ಹೋಯ್ತದು 1s ಎಲ್ಲ ಹೋಯ್ತದು. ನೆಕ್ಸ್ಟ್ ಏನು ಉಳಿತದೆ ನಿಮಗೆ 2s2 2p2 ಅಂದ್ರೆ ಈ ಎಲೆಕ್ಟ್ರಾನ್ಸ್ಗಳು ಮಾತ್ರ ಏನಾಗತ್ತವು ನಿಮಗೆ ಕೆಮಿಕಲ್ ರಿಯಾಕ್ಷನ್ ಪಾರ್ಟಿಸಿಪೇಟ್ ಮಾಡತ್ತಾವ. ಯಾವ ಎಲೆಕ್ಟ್ರಾನ್ಸ್ಗಳು 2s2 ಮತ್ತು 2p2. ಎಷ್ಟು ಎಲೆಕ್ಟ್ರಾನ್ಸ್ಗಳು ಕೆಮಿಕಲ್ ರಿಯಾಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಿರ್ತಾರಲ್ಲ ಅಷ್ಟು ನಿಮಗೆ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ. ಇವತ್ತು ಕಂಪ್ಲೀಟ್ಲಿ ಫಿಲ್ಡ್, ರಿಮೈನಿಂಗ್ 4 electrons ಆರ್ ಸೇಡ್ ಟು ಬಿ ಇನ್ವಾಲ್ವಿಂಗ್ ಇನ್ ಕೆಮಿಕಲ್ ರಿಯಾಕ್ಷನ್ಸ್. ಅದರ ಸಲುವಾಗಿ ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ ಕಾರ್ಬನ್ ಅಂಡ್ ಸಿಲಿಕಾನ್ ದೇ ಆರ್ ನಥಿಂಗ್ ಬಟ್ ಶೋಯಿಂಗ್ ಆಕ್ಸಿಡೇಷನ್ ಸ್ಟೇಟ್ ಆಸ್ +4 and carbon and silicon are said to be non-metals. ಕಾರ್ಬನ್ ಮತ್ತು ಸಿಲಿಕಾನ್ ಏನಿರ್ತಾವು ನಾನ್ ಮೆಟಲ್ಸ್ ಅದಾವು. ಅದರ ಆಕ್ಸಿಡೇಷನ್ ಸ್ಟೇಟ್ ಎಷ್ಟೈತಿ +4 ಐತಿ. ಹಾಗೆ ನೆಕ್ಸ್ಟ್ ಯಾವ್ದು ಬರ್ತೈತಿ ಜರ್ಮೇನಿಯಂ. ಜರ್ಮೇನಿಯಂ ಇದರ ಆಕ್ಸಿಡೇಷನ್ ಸ್ಟೇಟ್ ಕೂಡ +4 ಎಕ್ಸಿಸ್ಟ್ ಆಗ್ತಿರ್ತೈತಿ. ಇದು ಏನಂತ ಕರಿತೀನಿ ಅಂತಂದ್ರೆ ಮೆಟಲಾಯ್ಡ್ ಅಂತ ಕರಿತೀನಿ. ಇಟ್ ಇಸ್ said to be metalloid and remaining are said to be tin and lead. tin and lead ಇವೆರಡು ಎಲಿಮೆಂಟ್ಸ್ಗಳಿಗೆ ನಾನು ಏನಂತ ಕರಿತೀನಿ ಅಂತಂದ್ರೆ ದೇ ಆರ್ ನಥಿಂಗ್ ಬಟ್ ಮೆಟಲ್ಸ್ and they are exhibiting. Tin is exhibiting both +4 as well as +2 oxidation state, but lead is exhibiting its oxidation state as +2. ಅದಕ್ಕೆ ಡೌನ್ ದ ಗ್ರೂಪ್ ಬಂದಾಗ ಏನಾಗ್ತೈತಿ ಅಂತಂದ್ರೆ ಡ್ಯೂ ಟು you can say that inert pair effect, lower oxidation state is exist. ಇನ್ನು ಯಾವ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ನಾಗ ಇರ್ತಾವು such higher oxidation states are said to be somewhat acting as oxidizing agents. oxidizing agents ಅದರ ಅರ್ಥ ಏನು ಅಂದ್ರೆ ಎಲೆಕ್ಟ್ರಾನ್ಸ್ಗಳನ್ನು ತಗೊಳ್ತಕ್ಕಂಥ ಕೆಲಸ ಹೆಚ್ಚಿಗೆ. ಹೌದಾ? ಆಮೇಲೆ ಇನ್ನೂ ಒಂದು ಕೂಡ ನಾವಿಲ್ಲಿ ರೀಪ್ರೆಸೆಂಟ್ ಮಾಡಬಹುದು. ಅಲ್ಲಿ ಬಾಂಡ್ ಫಾರ್ಮೇಷನ್ ಏನಾರ ಇತ್ತು ಅಂತಂದ್ರೆ ಯಾವ ಟೈಪ್ ಆಫ್ ಬಾಂಡ್ ಇರ್ತೈತಿ ಕೋವ್ಯಾಲೆಂಟ್ ನೇಚರ್ ಇರ್ತೈತಿ. ಬಾಂಡ್ ನೇಚರ್ ಏನು ಕೋವ್ಯಾಲೆಂಟ್ ನೇಚರ್ ಅಥವಾ ಕೋವ್ಯಾಲೆಂಟ್ ಬಾಂಡ್ ಫಾರ್ಮೇಷನ್. ಕೋವ್ಯಾಲೆಂಟ್ ಬಾಂಡ್ಸ್ ಆರ್ ಫಾರ್ಮ್. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇದನ್ನ ಎರಡು ರೀತಿ ತೋರಿಸ್ತಿರ್ತೈತೆ. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ನಾಗ ಆಕ್ಸಿಡೈಸಿಂಗ್ ಏಜೆಂಟ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ನಾಗ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಇದನ್ನೇನಂತಂದ್ರೆ ಇಟ್ ಈಸ್ ಸೇಡ್ ಟು ಬಿ ಬೋತ್. ಇದನ್ನೇನಿರ್ತೈತೆ ಅಂತಂದ್ರೆ somewhat said to be ionic bonds formation. ionic bond formation. ಮತ್ತು ಯೂಶ್ವಲಿ ಎಲೆಕ್ಟ್ರಾನ್ನ ಕೊಡ್ತಿರ್ತೈತಿ. ಅದಕ್ಕೆ ಎಲೆಕ್ಟ್ರಾನ್ ಯಾವ ಕೊಡ್ತಿರ್ತಾವ ದೇ ಆರ್ ಆಕ್ಟಿಂಗ್ ಆಸ್ ರೆಡ್ಯೂಸಿಂಗ್ ಏಜೆಂಟ್ಸ್. ಹೌದಾ?
ತರ ನಾವು ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ತಗೋತಿರ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ the 14 group elements oxidation state. Carbon, silicon are non-metals. They are exhibiting +4 oxidation state as well acting as oxidizing agents. Oxidizing agents ಅಂದ್ರೆ ಅವುಗಳ ನೇಚರ್ ಹೆಚ್ಚಾಗಿ ಎಲೆಕ್ಟ್ರಾನ್ಸ್ ಅನ್ನು ತಗೊಳ್ಳೋದು ಕೊಡ್ತಕ್ಕಂಥದ್ರಲ್ಲಿ. ಮತ್ತೆ ಈಗ +4 ಬರೆದಿರಿ ಅಂತ ಹಿಂಗೆ ಕೇಳ್ಬೋದು. ಇದ್ರ ಜೋಡಿ ಇನ್ನೊಂದು ಮತ್ತೆ ಬೇರೆ ಯಾವುದಾದ್ರು ಇತ್ತು ಅಂತಂದ್ರೆ ಅದು -4 ಆಗ್ತದೆ, ಇದು -4 ಆಗ್ತೈತಿ, ಅದು ಪ್ಲಸ್ ಆಗ್ತದೆ. ಸೊ ಆ ನೇಚರ್ನಾಗ ಇರ್ತಿರ್ತದೆ. ಜನರಲ್ ಆಗಿ ನಾವು ಡಿಸ್ಕಸ್ ಮಾಡೋದು, ಪರ್ಟಿಕ್ಯುಲರ್ ಆಗಿ ಆಮೇಲೆ ನೋಡೋಣ. ನೆಕ್ಸ್ಟ್ ಅದ್ರದ್ದು ಹೈಯರ್ ಆಕ್ಸಿಡೇಷನ್ ಸ್ಟೇಟ್ನಾಗ ಇದ್ದು ಅಂತಂದ್ರೆ ಕೋವಾಲೆಂಟ್ ಬಾಂಡ್ ಫಾರ್ಮ್ ಆಗ್ತಿರ್ತಾವೆ. ಆಮೇಲೆ ನೆಕ್ಸ್ಟ್ ಮೆಟಲಾಯ್ಡ್ ಅನ್ನ ಈ ನೇಚರ್ ಬಂತು. ಮೆಟಲ್ಸ್ ಬಂದಾಗ ಟಿನ್ ಮತ್ತು ಲೆಡ್ ತಗೋತೀವಿ. ಇದು +4 ಹೌದು, +2 ಹೌದು. ಲೆಡ್ ಈಸ್ ನಥಿಂಗ್ ಬಟ್ +2. ಇಟ್ ಈಸ್ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಆಕ್ಸಿಡೇಷನ್ ಸ್ಟೇಟ್. ಇದು ಆದಮೇಲೆ ನಾವು ಒಂದಿಷ್ಟು ಆಕ್ಸೈಡ್ಸ್ ಫಾರ್ಮೇಷನ್ ನೋಡೋದು, ಅಥವಾ ರಿಯಾಕ್ಟಿವಿಟಿ ಟುವರ್ಡ್ಸ್ ಅಂತಾರೆ. ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್. 14ನೇ ಗ್ರೂಪ್ ಎಲಿಮೆಂಟ್ಸ್ಗಳು ಆಕ್ಸಿಜನ್ ಜೋಡಿ ರಿಯಾಕ್ಷನ್ ಆಗಿತ್ತು ಅಂದ್ರೆ ಹೆಚ್ಚಾಗಿ ಆಕ್ಸೈಡ್ಸ್ ಆರ್ ಫಾರ್ಮ್ ಅಂತ ಕರೀಬೋದು. ಮೊದಲು ಏನ್ ಫಾರ್ಮ್ ಆಗ್ತಾವ? ಆಕ್ಸೈಡ್ಸ್. 14ನೇ ಗ್ರೂಪ್ಗಳು ಆಕ್ಸಿಜನ್ ಜೋಡಿ ರಿಯಾಕ್ಷನ್ ಆಗಿದ್ರೆ ಏನ್ ಫಾರ್ಮ್ ಆಗ್ತಾವ? ಆಕ್ಸೈಡ್ಸ್ ಆರ್ ಫಾರ್ಮ್. ಯಾವ ಟೈಪ್ ಆಫ್ ಆಕ್ಸೈಡ್ಸ್ ಫಾರ್ಮ್ ಆಗ್ಬೋದು? ಒಂದು ಡೈಆಕ್ಸೈಡ್ಸ್, ಇನ್ನೊಂದು ಮೊನಾಕ್ಸೈಡ್ಸ್. ಹೌದಾ? Of the form MO, that means monoxide, or of the form MO2, that means dioxides. ಅವೇನದಾವ? ಸೊ ಐ ವಿಲ್ ಡಿಸ್ಕಸ್. ಅದರಾಗ ಮತ್ತೆ ನೇಚರ್ ಬರ್ತೈತಿ, ಎಸಿಡಿಕ್, ಬೇಸಿಕ್, ಆಮೇಲೆ ನ್ಯೂಟ್ರಲ್, ಎಂಫೋಟರಿಕ್. ಅವು ಯಾವ್ದಾವ ಅಂತ ಹೇಳಿ ಡಿಸ್ಕಸ್. ಎಸಿಡಿಕ್ ಆಕ್ಸೈಡ್ಸ್. ಎಸಿಡಿಕ್ ಆಕ್ಸೈಡ್ಸ್ ಯಾವ್ಯಾವ? ಕಾರ್ಬನ್ ಡೈಆಕ್ಸೈಡ್ ಈಸ್ ಅಸಿಡಿಕ್, ಸಿಲಿಕಾನ್ ಡೈಆಕ್ಸೈಡ್ ಈಸ್ ಅಸಿಡಿಕ್, ಜರ್ಮೇನಿಯಂ ಡೈಆಕ್ಸೈಡ್ ಈಸ್ ಅಸಿಡಿಕ್. ಹಾಗೆ ಮೊನಾಕ್ಸೈಡ್ಸು ಬರ್ತವೆ ನೋಡೋಣ. ನೆಕ್ಸ್ಟ್ ಬೇಸಿಕ್ ಆಕ್ಸೈಡ್ಸ್. ಬೇಸಿಕ್ ಆಕ್ಸೈಡ್ಸ್ ಆರ್ ನಥಿಂಗ್ ಬಟ್ tin oxide, lead oxide are basic. Neutral oxides, carbon monoxide. Amphoteric. Monoxides ಅದಾವೆ. tin oxide, lead monoxide ಇವೆರಡು amphoteric ನೇಚರ್. ಇದು ನ್ಯೂಟ್ರಲ್. ಆಮೇಲೆ ಇದರಾಗ ಇನ್ನೂ ಒಂದು ಎರಡು ಬರ್ತಾವು. they are nothing but you can say that acidic oxides, monoxides. Germanium monoxide is also acidic in nature. Okay. ಪ್ಲೇಸ್ ಇರ್ತಲ್ಲ ಇರೋದು ಒಂದು ಕ್ವಶನ್ ಇಲ್ಲಿ. Okay, this is about the reactivity of, you can say that
ಆಕ್ಸಿಜನ್ ಇರಬಹುದು ಅಥವಾ ಕ್ಲಾಸಸ್ ಆಫ್ acidic oxides, basic oxides, neutral as well as amphoterite. ಹೌದಾ? ಸೊ acidic oxidesಗಳಲ್ಲಿ ಡೈಆಕ್ಸೈಡ್ಸ್ ಇವೆಲ್ಲ, ಕಾರ್ಬನ್ ಡೈಆಕ್ಸೈಡ್, ಸಿಲಿಕಾನ್ ಡೈಆಕ್ಸೈಡ್, ಜರ್ಮೇನಿಯಂ ಡೈಆಕ್ಸೈಡ್ ಆ್ಯಂಡ್ ಜರ್ಮೇನಿಯಂ ಮೊನಾಕ್ಸೈಡ್ ಇಸ್ ಆಲ್ಸೋ ಇನ್ ದ ಕ್ಲಾಸ್ ಆಫ್ acidic. ಬೇಸಿಕ್ ಆಕ್ಸೈಡ್ಸ್ನಲ್ಲಿ ಯಾವ ಮೆಟಲ್ಸ್ ಅಂತ ಕನ್ಸಿಡರ್ ಮಾಡ್ತೀವೋ ಅದರ ಆಕ್ಸೈಡ್ಸ್ ಎಲ್ಲವೂ ಬೇಸಿಕ್, ಟಿನ್ನ ಮತ್ತು ಲೆಡ್ ಡೈಆಕ್ಸೈಡ್ಸ್. ನ್ಯೂಟ್ರಲ್ ಈಸ್ ಕಾರ್ಬನ್ ಮೊನಾಕ್ಸೈಡ್, ಎಂಫೋಟೈರಿಕ್ ಈಸ್ ನಥಿಂಗ್ ಬಟ್ ಇದು ಆಸಿಡಿಕ್ ಹೌದು ಬೇಸಿಕ್ ಹೌದು, ಎರಡು ಕಡೆ ಕೆಲಸ ಮಾಡ್ತಕ್ಕಂಥ ಎರಡು ಮೊನಾಕ್ಸೈಡ್ಸ್. ಸೊ ಐ ವಿಲ್ ಗಿವ್ ಫ್ಯೂ ಕ್ವಶನ್ಸ್ ಆಫ್ ದ ಲಾಸ್ಟ್ ವಿಡಿಯೋ ಆಸ್ ವೆಲ್ ಆಸ್ ದಿಸ್ ವಿಡಿಯೋ. ಆ ಕ್ವಶನ್ಸನ್ನು ಬರ್ಕೊಡ್ರಿ, ಎಷ್ಟು ಸಾಧ್ಯ ಐತೆ ಅಷ್ಟು ನಿಮ್ಗೆ ಆನ್ಸರ್ನ ಮಾಡಿ. Question number 1. Boron is unable to form BF6 3 minus due reason. ನಾನು ನಿಮಗೆ ಇದನ್ನ ಕ್ವಶನ್ಸ್ ಬರೆಸಿ ಹಾಗೆ ಆನ್ಸರ್ನ ಒಂದು ಸ್ವಲ್ಪ ಕೊಡ್ತಾ ಹೋಗ್ತಿರ್ತೀನಿ, ಅದನ್ನೇನಂತ ಹೇಳಿ ನೋಡ್ರಿ. Second one, orthoboric acid. Orthoboric acid is considered as a weak monobasic acid. Why? Okay. Mention the types of bonds formed in diborane. How borazine ಏನಂತಾರೆ ನನ್ನ ಹೆಸರು ಇನ್ಆರ್ಗ್ಯಾನಿಕ್ benzene. How borazine ಅಥವಾ inorganic benzene is formed. Right equation. Next one. Give uses of each boron and aluminum. ಎರಡೆರಡು ಬರ್ದಿದ್ರೆ ಇನಫ್. ಯೂಸಸ್ ಆಫ್ ಬೋರಾನ್ ಎರಡು, ಅಲ್ಯೂಮಿನಿಯಂ ಎರಡು. ಅಲ್ಯೂಮಿನಿಯಂ ನಾನು ಹೇಳಿ ಬರ್ಸಿಲ್ಲ, ನೀವೇ ಅದನ್ನ ಪಾಯಿಂಟ್ ಔಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯು ಕ್ಯಾನ್ ಸೇ ದಟ್
ಗಿವ್ ಅ ಲಿಸ್ಟ್ ಆಫ್ ಅಥವಾ ರೈಟ್ ಅ ಲಿಸ್ಟ್ ಆಫ್ acidic amphoteric oxides of 14 group elements. Okay, so ಈ ಕ್ವಶನ್ಸ್ ಗಳಿಗೆ ಆನ್ಸರ್ ನ ಡಿಸ್ಕಸ್ ಮಾಡೋಣ. Boron is said to be unable to form BF6 3- complex. ಹೌದಾ? ಅಂದ್ರೆ ಈಗ ಇದು 3- ಆಯ್ತಂದ್ರೆ ಏನಿರಬಹುದು, ಇನ್ನೊಂದು ಪ್ಲಸ್ ಫಾರ್ಮ್ ಆಗಿರ್ಬೋದು. ಯಾವುದನ್ನ Na3 ಇರಬಹುದು. Na3 ನಾನು ಹೊರ ತೆಗೆದ್ರೆ 3Na ಪ್ಲಸ್ ಆಗ್ತೈತಿ. ಆಮೇಲೆ ಪ್ಲಸ್ BF6 -3 ಆಗ್ತೈತಿ. ಅಂದ್ರೆ ಈ ತರ ಒಂದು ಕಾಂಪ್ಲೆಕ್ಸ್ ಐತಿ Na3 BF6 ಅಂತಕ್ಕಂಥದ್ದು. ಅಥವಾ Na3 ತೆಗೆದ್ರೆ ಏನು ಬರಿಬಹುದು ನಾವು, BF6 ಅಂತ ಬರಿಬಹುದು. ಹಿಂಗೆ ಫಾರ್ಮ್ ಆಗಂಗಿಲ್ಲ ಬೋರಾನ್ನಾಗ ಅಂತ ಹೇಳ್ತಿರ್ತಾನೆ. ಯಾಕೆ ರೀಸನ್? ಯಾಕಂದ್ರೆ ಬೋರಾನ್ದು ಮ್ಯಾಕ್ಸಿಮಮ್ ಬಾಂಡ್ ಫಾರ್ಮೇಶನ್ ಮಾಡ್ತಕ್ಕಂಥ ಕೆಪಾಸಿಟಿ ಎಷ್ಟೈತಿ, 4 ಐತಿ. ಬಟ್ ಈ ಬೋರಾನ್ ಸುತ್ತ ಬಾಂಡ್ ಫಾರ್ಮೇಶನ್ ಎಷ್ಟು ತೋರಿಸ್ಕೊಟ್ಟಂಗಾಯ್ತು, 6 ಕೊಟ್ಟಂಗಾಯ್ತು. ಹೌದಲ್ಲ? ಅದಕ್ಕೆ ಇದನ್ನು ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಅಲ್ಲಿ 2 ರೀಸನ್ಸ್ ಅನ್ನು ನೀವು ಕೊಡಬಹುದು. ಬಿಕಾಸ್ ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ ಆಫ್ ಬೋರಾನ್ ಈಸ್ 4 ಅಂಡ್ ಇಟ್ ಈಸ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ d ಆರ್ಬಿಟಲ್ಸ್ ಅಂತ ಬರೀಬಹುದು. ಹೌದಾ? ಆಬ್ಸೆನ್ಸ್ ಆಫ್ d ಆರ್ಬಿಟಲ್ಸ್. ಎರಡನೇ, ಆರ್ಥೋಬೋರಿಕ್ ಆಸಿಡ್ ಇಸ್ ಸೇಡ್ ಟು ಬಿ ಕನ್ಸಿಡರ್ಡ್ ಆಸ್ ಎ ವೀಕ್ ಮೋನೋಬೇಸಿಕ್ ಆಸಿಡ್. ನಮ್ಗೆ ಆಲ್ರೆಡಿ ಸ್ಟ್ರಕ್ಚರ್ ಡಿಸ್ಕಸ್ ಮಾಡಿ ಅದು ಯಾಕೆ ವೀಕ್ ಮೋನೋಬೇಸಿಕ್ ಆಸಿಡ್ ಐತಿ ಅಥವಾ ಯಾಕೆ ವೀಕ್ ಆಸಿಡ್ ಐತಿ. ಅದರಾಗ ಇವನ್ ನಮ್ಮ ಫಾರ್ಮುಲಾ ಬರೆದಿದ್ರೆ H3PO3 ಅಂತ ಬರಿತೀವಿ, ಸಾರಿ H3BO3 ಅಂತ ಬರಿತೀವಿ. 3 ಹೈಡ್ರೋಜನ್ ಅದಾವ, ಆದ್ರೂ ಕೂಡ ಇದನ್ನ ನಾವು ವೀಕ್ ಆಸಿಡ್ ಅಂತ ಕರಿತೀವಿ. ಯಾಕಂತಂದ್ರ ಯಾವುದೇ ಆಸಿಡ್ ನಲ್ಲಿ ಜಲ್ದಿ ಪ್ರೋಟಾನ್ಸ್ಗಳು ರಿಲೀಸ್ ಆಗೋದಿಲ್ಲ, ಅವೆಲ್ಲ ಆಸಿಡ್ಸ್ಗಳು ವೀಕ್ ಆಸಿಡ್ಸ್. ಇದನ್ನು ತಗೊಂಡು ನನಗೆ ಈ ಬೋರಾನ ಮತ್ತು ಈ ಹೈಡ್ರೋಜನ್ ಇದನ್ನ ಸಪೋಸ್ ಕಂಬೈನ್ ಆಗಿತ್ತು ಅಂತಂದ್ರೆ ಬೋರಾನ್ ಹೈಡ್ರೋಜನ್ ಅಥವಾ ಈ ಬಾಂಡ್ದಿಂದ ಎಲೆಕ್ಟ್ರಾನ್ ತಗೊಳ್ಳೋ ಕೆಪಾಸಿಟಿನೇ ಕಡಿಮೆ ಐತೆ. ಯಾಕಂದ್ರೆ ಅವ್ರಾಗ ಎಲೆಕ್ಟ್ರಾನ್ ಸಂಖ್ಯೆನೇ ಕಡಿಮೆ ಅದಾವ. ಹೌದಲ್ಲ? ಅದನ್ನೇ ಸಪೋಸ್ ಈಗ ಆಕ್ಸಿಜನ್ ಹೈಡ್ರೋಜನ್ ಹಿಂಗಿತ್ತು ಅಂತಂದ್ರೆ ತಗೋದಕ್ಕೆ ಈಸಿಯಾಗಿ. ಹೌದಲ್ಲ? ಸೊ ಅದರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ release of proton is said to be very weak. ಆನ್ಸರ್ ಬರಿಬೇಕು. ಇಲ್ಲಿ HCl ತಗೊಂಡಿದ್ರೆ ಪ್ರೋಟಾನ್ ಎಷ್ಟು ಜಲ್ದಿ ರಿಲೀಸ್ ಆಗ್ತೈತಿ, H++Cl- ಅಂತ ಬರಿತೀವಿ ನಾವು. ಹೌದಲ್ಲ? ಇದು H+ ಅಂತಂದ್ರೇನು ಪ್ರೋಟಾನ್ HCl ಇದು ಬಂತು, ಭಾಳ ಜಲ್ದಿ ಬಿಡುಗಡೆ ಆಗ್ತೈತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರಾಂಗ್ ಆಸಿಡ್. ಜಲ್ದಿ ಬಿಡುಗಡೆ ಆಗಂಗಿಲ್ಲಲ್ಲ, ಅದು ಏನಂತ ಕರಿತೀವಿ, ವೀಕ್ ಆಸಿಡ್. ಅದಕ್ಕೆ ರೀಸನ್ ಏನು ಬರಿಬೇಕು, ರಿಲೀಸ್ ಆಫ್ ಪ್ರೋಟಾನ್ ಈಸ್ ಸೇಡ್ ಟು ಬಿ ನಾಟ್ ಈಸಿ. ಅದರ ಸಲುವಾಗಿ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೀಕ್ ಮೋನೋಬೇಸಿಕ್ ಆಸಿಡ್. ಗೊತ್ತಾಯ್ತು? ಇಟ್ ಈಸ್ ಎ ಅಪ್ರೋಟಾನಿಕ್ ಆಸಿಡ್ ಅಂತ ಕರಿತೀವಿ. ಪ್ರೋಟಾನ್ ಅನ್ನ ರಿಲೀಸ್ ಮಾಡಂಗಿಲ್ಲ, ಅದಕ್ಕೆ ಇದು ವೀಕ್ ಆಸಿಡ್ ಐತಿ. ಇಷ್ಟೇ ರೀಸನ್. ಇಟ್ ಈಸ್ ನಾಟ್ ರಿಲೀಸಿಂಗ್ ಪ್ರೋಟಾನ್ ಅಂತ ಬರೀಬೇಕಲ್ಲ ಆನ್ಸರ್. ಹೌದಾ? ನೆಕ್ಸ್ಟ್, ಮೆನ್ಷನ್ ದ ಟೈಪ್ಸ್ ಆಫ್ ಬಾಂಡ್ಸ್ ಫಾರ್ಮ್ಡ್ ಇನ್ ಡೈಬೋರೇನ್. 2 ಟೈಪ್ ಅದ. ಒಂದು BH ಬಾಂಡ್ಸ್, ಹೌದಾ, ಟರ್ಮಿನಲ್ ಎಂಡಿಗೆ ಬರ್ತಕ್ಕಂಥದ್ದು. ಇನ್ನೊಂದು BHB ಬ್ರಿಡ್ಜ್ ಹೈಡ್ರೋಜನ್ ಬಾಂಡ್ಸ್. 2 ಬೋರಾನ್ಕ ಹೈಡ್ರೋಜನ್ ಅನ್ನ ಬ್ರಿಡ್ಜ್ ಆಗಿರ್ತೈತಲ್ಲ ಅದು. ಅವೆರಡು ಟೈಪ್ ಅನ್ನ ಬರೀಬೇಕು. ಒಂದು ಹೆಂಗೆ ಬರೀಬೇಕು, BH ಟರ್ಮಿನಲ್ ಬಾಂಡ್ಸ್. ಸೆಕೆಂಡ್ ಇಸ್ ಸೇಡ್ ಟು ಬಿ BHB ಬ್ರಿಡ್ಜ್ಡ್ ಹೈಡ್ರೋಜನ್ ಬಾಂಡ್ಸ್. ಅದ್ರ ಮುಂದೆ ಮತ್ತೆ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಹೆಂಗೆ ಬರೀಬಹುದು, BH ಕ 2 ಸೆಂಟರ್ಡ್ 2 ಎಲೆಕ್ಟ್ರಾನ್ಸ್, BHB ಗೆ 3 ಸೆಂಟರ್ಡ್ 2 ಎಲೆಕ್ಟ್ರಾನ್ ಬಾಂಡ್ಸ್. ಇವೆರಡು ಮೆನ್ಷನ್ ಮಾಡಿ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಹೌ ಬೋರಾಜಿನ್ ಅಥವಾ ಇನ್ಆರ್ಗ್ಯಾನಿಕ್ ಬೆಂಜಿನ್ ಈಸ್ ಫಾರ್ಮ್, ರೈಟ್ ದ ಇಕ್ವೇಶನ್. ಅದನ್ನು ಕೂಡ ನಾನು ಬರೆದೇನೆ. ಅದರ ಇಕ್ವೇಶನ್ ಹೆಂಗೆ ಬರೀಬೇಕು ಅಂತಂದ್ರೆ 3B2H6 ಅದೆಷ್ಟು ತಗೋಬೇಕು, ಬ್ಯಾಲೆನ್ಸ್ನಾಗ 3 ತಗೋಬೇಕು, 6 NH3 ತಗೋಬೇಕು. ಇವೆರಡು ಕಂಬೈನ್ ಮಾಡ್ಕೊಂಡು ಏನಾಗ್ತೈತಿ, B2H6 ಇದು 3 ಪ್ಲಸ್ 6 NH3 ಇದು ಕಂಬೈನ್ ಮಾಡಿದ್ರೆ ನಮಗೆ ಏನು ಬರೀತೀವಿ ನಾವಿಲ್ಲಿ ಒಂದು ಫಾರ್ಮಲ್ಲಿ BH2. ಆಮೇಲೆ ನೆಕ್ಸ್ಟ್ NH3 ಇದನ್ನ 2 ಟೈಮ್ಸ್. ಆಮೇಲೆ ನೆಕ್ಸ್ಟ್ ಇಲ್ಲಿ BH4
ಮ್ಯಾಲ್ ಚಾರ್ಜ್ ಅನ್ನು ಪ್ಲಸ್ ಇದು ಮೈನಸ್ ಇದು ಪ್ಲಸ್ ಹಿಂಗೆ ತೊಗೊಂಡ್ರೆ ಮತ್ತೆ ಹೀಟ್ ಮಾಡ್ತೀವಿ ಹೌದಾ. ಈ ಇಕ್ವೇಶನ್ ನಾನು ರಿಪ್ರೆಸೆಂಟ್ ಮಾಡಿರಲ್ಲ, ಈ ಇಕ್ವೇಶನ್ ಅನ್ನ ಬರೀರಿ. ಬರೋಕ್ಕಿಂತ ಮುಂಚೆ ಒಂದು ಸೆಂಟೆನ್ಸ್ ಅನ್ನ ಬರೀರಿ. ಡೈಬೋರನ್ ಆಕ್ಟ್ ಆಸ್ ಲೆವಿಸ್ ಆಸಿಡ್, ಇಟ್ ರಿಯಾಕ್ಟ್ಸ್ ವಿತ್ ಲೆವಿಸ್ ಬೇಸ್ ಲೈಕ್ ಅಮೋನಿಯಾ. ಆಮೇಲೆ ಇಕ್ವೇಶನ್ ಬರೀರಿ. Give two uses of each boron and aluminum. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥ ಪಾಯಿಂಟ್. ರೈಟ್ ಎ ಲಿಸ್ಟ್ ಆಫ್ ಆಸಿಡಿಕ್ ಆಂಫೋಟೆರಿಕ್ ಆಕ್ಸೈಡ್ಸ್ ಆಫ್ 14 ಗ್ರೂಪ್. ಇದನ್ನು ಕೂಡ ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು. ಸೊ ಐ ಹೋಪ್ ಆಲ್ ಕ್ವಶನ್ಸ್ಗಳಿಗೆ ಆನ್ಸರ್ ನೀವು ಕಂಪ್ಲೀಟ್ ಮಾಡ್ತೀರಿ ಅಂತ ಅನ್ಕೋತೀನಿ. ಮಾಡಲೇಬೇಕು, ಬಿಕಾಸ್ ದೇ ಆರ್ ಸೆಟ್ ಟು ಬಿ ವೆರಿ ಸಿಂಪಲ್ ಆಗಿ ನಾನೇ ಆನ್ಸರ್ನೇ ಹೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳದಾವ. ಕಂಪ್ಲೀಟ್ ಮಾಡಿ. ಹಾಗೆ ನಾನು ಒಂದು 2-3 ಕ್ಲಾಸ್ ಆದಮೇಲೆ ಈ ಥರ ನಿಮಗೆ ಒಂದಿಷ್ಟು ಕ್ವಶನ್ಸ್ ಕೊಡ್ತೀನಿ. ಅದರದ್ದು ಹಿಂದಿನ ನೋಟ್ಸು ಕೂಡ ಬರ್ಕೊಡ್ರಿ. ಆಮೇಲೆ ಈ ಕ್ವಶನ್ಸ್ಗಳಿಗೆ ಆನ್ಸರು ಕೂಡ ಮಾಡಿರಿ. ನಾನು ಮೋಸ್ಟ್ಲಿ ಆಯಾ ಚಾಪ್ಟರ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಕೊಟ್ಟಿರೋದಾಗಿದ್ದು ಒಂದೊಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತೀನಿ. ಬಿ ಕೇರ್ಫುಲ್ ಆಫ್ ದೋಸ್ ಕ್ವಶನ್ ವಿತ್ ಆನ್ಸರ್ಸ್. ಆಮೇಲೆ ನನಗೆ ಯಾವ ಡಿಫಿಕಲ್ಟ್ ಅದಾವ ಒಂದು 30 ಕ್ವಶನ್ ಒಂದು 2 ಕ್ವಶನ್ಸನ್ನು ಬೇಡ್ರಿ. ಆದ್ರೆ ರಿಮೈನಿಂಗ್ ಎಲ್ಲ ಕ್ವಶನ್ಸ್ಗಳಿಗೆ ನಿಮ್ಗೆ ಆನ್ಸರ್ನ ಸಿಗಬೇಕು. ಈಗ ನಾನು ಸಪೋಸ್ ಈ ಚಾಪ್ಟರ್ನಾಗ ಒಂದು 20 ಕ್ವಶನ್ಸ್, ಈಗ ನಾನು ಈಗ ಒಂದು 10-12 ಕ್ವಶನ್ಸ್ ಅಂತೂ ಆಗ್ಯಾವ. ಡೆಫಿನೆಟ್ಲಿ ಅದ್ರಾಗ ಎಲ್ಲ ನಾನು ಹೇಳ್ತಕ್ಕಂಥದ್ದು ಯಾವುದು ಬಿಡ್ಲಿಕ್ಕೆ ಹೋಗಬೇಡ. ಅರ್ಥ ಆಗೋದಿಲ್ಲ. ಅದಕ್ಕೆ ಏನೇನು ಕ್ವಶನ್ಸ್ ಕೊಡ್ತೀನಿ ನೀಟಾಗಿ ಒಂದು ಆನ್ಸರ್ಸನ್ನು ಬರೀರಿ. ಅದ್ರ ಮೇಲೆ ನಾನು ಕೆಲವೊಂದು ಟೆಸ್ಟನ್ನು ಹೇಳ್ತೀನಿ. ಅದಕ್ಕೆ ಈಗಿನಿಂದ ನೀವು ಅದನ್ನು ಓದ್ತಾ ಇರಿ. ಸೊ ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್.